ಬಿಗ್ ಬಾಸ್ ಮನೆಯಲ್ಲಿ ಕದ್ದು ಹಣ್ಣು ತರಕಾರಿ ತಿನ್ನುವುದು ಕಾಮನ್. ಕದ್ದು ತಿಂದು ಇನ್ನೊಬ್ಬರ ಮೇಲೆ ಹಾಕೋದು ಕಾಮನ್. ಆದ್ರೆ 7ನೇ ವಾರದಲ್ಲಿ ನಡೆದ ಹಾಲಿನ ಕಳ್ಳತನ ಯಾಕೋ ವೀಕ್ಷಕರಿಗೆ ಸರಿ ಅನ್ನಿಸ್ತಾ ಇಲ್ಲ. ಹಾಲು ಕದ್ದು ಕಾಫಿ ಮಾಡಿಕೊಂಡು ಕುಡಿದಿದ್ದು ಸಮಸ್ಯೆ ಅಲ್ಲ, ಆದ್ರೆ ಆ ಬ್ಲೇಮ್ ನ ಗಿಲ್ಲಿ ನಟನ ಮೇಲೆ ಹಾಕಿರೋದು ವೀಕ್ಷಕರಿಗೆ ಕೋಪ ತರಿಸಿದೆ. ತಾವು ಹಾಲು ಕದ್ದು ಅದನ್ನ ಗಿಲ್ಲಿ ನಟನ ಮೇಲೆ ಹಾಕಿದ್ದಾರೆ ಜಾಹ್ನವಿ. ಸಾಲದಕ್ಕೆ ಏನೇನೋ ಹೇಳ್ತಾನೆ ಹುಚ್ಚನ್ ತರಹ ಅಂತ ಗಿಲ್ಲಿ ನಟನ ಮೇಲೆ ನಾಲ್ಗೆ ಹರಿಬಿಟ್ಟಿದ್ದಾರೆ ಅಶ್ವಿನಿ ಗೌಡ. ಇದನ್ನೆಲ್ಲ ಗಮನಿಸಿ ವೀಕ್ಷಕರು ಬಹಿರಂಗವಾಗಿ ತಮ್ಮ ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ. ಅಶ್ವಿನಿ ಗೌಡ ಹಾಗೇನೆ ಜಾಹ್ನವಿ ಒಟ್ಟಾಗಿ ಸೇರ್ಕೊಂಡು ಮಾಡಿದ ಕೆಲ ಕೆಟ್ಟ ಕೆಲಸಗಳಿಂದ ಇಬ್ರೂ ಹೊರ ಜಗತ್ತಿಗೆ ನೆಗೆಟಿವ್ ಆಗಿ ಕಾಣಿಸಿದ್ರು. ಅಶ್ವಿನಿ ನೆರಳಿನಿಂದ ಹೊರ ಬರ್ತಾ ಇದ್ದಂತೆ ಜಾಹ್ನವಿ ಬದಲಾದ್ರು. ಅವರಿಗೆ ಕೆಲವಾರ ಸುದೀಪ್ ಕ್ಲಾಸ್ ತಪ್ಪಿತ್ತು. ಆದ್ರೆ ಈಗ ಅಶ್ವಿನಿ ಜೊತೆ ಮತ್ತೆ ಸೇರ್ತಾ ಇದ್ದಂತೆ ಅವರು ಹಳೆಯ ಫಾರ್ಮ್ಗೆ ಮರಳಿದಂತೆ ಈ ಹಿಂದೆ ರಕ್ಷಿತಾ ಶೆಟ್ಟಿ ಮೇಲೆ ಗೆಜ್ಜೆ ಪ್ರ್ಯಾಂಕ್ ಮಾಡೋಕೆ ಹೋಗಿ ಎಡವಟ್ಟನ ಮಾಡ್ಕೊಂಡಿದ್ರು ಅಶ್ವಿನಿ ಗೌಡ ಹಾಗೇನೆ ಜಾಹ್ನವಿ. ಇದೀಗ ಹಾಲು ಪ್ಯಾಕೆಟ್ ಅನ್ನ ಕದ್ದು ಗಿಲ್ಲಿ ನಟನ ಮೇಲೆ ಹಾಕಿ ಮತ್ತೆ ವೀಕ್ಷಕರಿಂದ ಚೀಮಾರಿ ಹಾಕಿಸ್ಕೋತಾ ಇದ್ದಾರೆ. ಗಿಲ್ಲಿ ಅಂದ್ರೆ ಉರಿದು ಬೀಳೋದಷ್ಟೇ ಅಲ್ಲದೆ ಚಾನ್ಸ್ ಸಿಕ್ಕರೆ ಸಾಕು ಇಲ್ಲ ಸಲ್ಲದ ಅಪವಾದ ಹೊರಿಸೋ ಚಾಳಿಯನ್ನು ಕೂಡ ಶುರು ಮಾಡಿಬಿಟ್ಟಿದ್ದಾರೆ. ಇನ್ನು ಜಾಹ್ನವಿ ಅಶ್ವಿನಿ ಗೌಡ ಜೊತೆ ಮತ್ತೆ ಕನೆಕ್ಷನ್ ಬೆಳೆಸಿ ಅದೇ ಹಳೆ ಚಾಳಿಯನ್ನ ಶುರು ಮಾಡಿಬಿಟ್ಟಿದ್ದಾರೆ. ಕ್ಯಾಪ್ಟನ್ ರೂಮ್ ನಲ್ಲಿದ್ದ ಹಾಲು ಕದ್ದು ಜಾಹ್ನವಿ ತಮ್ಮ ಗ್ಯಾಂಗ್ ನ 6 ಜನಕ್ಕೆ ಮಾತ್ರ ಕಾಫಿಯನ್ನ ತಯಾರಿಸಿದ್ರು. ಅದಾದ್ಮೇಲೆ ಓಡ್ ಹೋಗಿ ಕ್ಯಾಪ್ಟನ್ ರೂಮ್ ನಲ್ಲೇ ಹಾಲನ್ನ ವಾಪಸ್ ಇಟ್ರು. ಯಾರಾದ್ರೂ ಹಾಲನ್ನ ತಗೊಂಡ್ರ ಕ್ಯಾಪ್ಟನ್ ರೂಮ್ ಇಂದ ಅಂತ ರಕ್ಷಿತಾ ಕೇಳಿದಾಗ ಗಿಲ್ಲಿ ಅಂತ ಜಾಹ್ನವಿ ನೇರವಾಗಿ ಆರೋಪ ಹೊರಡಿಸಿದ್ರು. ಗಿಲ್ಲಿ ತಗೊಂಡಿಲ್ಲ ಅಂತ ರಕ್ಷಿತಾ ಹೇಳದ ವೇಳೆ ಅರ್ಧ ಪ್ಯಾಕೆಟ್ ಕಟ್ ಮಾಡಿದ್ ಯಾರು ಅಂತ ಮಾಡು ಪ್ರಶ್ನೆ ಮಾಡ್ತಾರೆ. ಆಗ ಕಿಚನ್ ಅಲ್ಲಿ ಇದ್ದವರು ಇವರೇ ಅಂತ ಗಿಲ್ಲಿ ನಟ ಬೆಟ್ಟು ಮಾಡಿ ತೋರಿಸಿದ್ರು. ಆ ವೇಳೆ ಮುಚ್ಚು ಬಾಯಿ ಸಾಕು ಅಂತ ಅಶ್ವಿನಿ ಗೌಡ ಗದರುತ್ತಾರೆ. ನಾವ್ಯಾರು ಮುಟ್ಟಿಲ್ಲ, ಅವನೇನೇನೋ ಹುಚ್ಚನ್ ತರ ಹೇಳ್ತಾನೆ ಹುಚ್ಚ ಅಂತ ಬರೀ ಸುಳ್ಳು ಅಂತ ಗಿಲ್ಲಿ ನಟನ ಬಗ್ಗೆ ಅಶ್ವಿನಿ ಗೌಡ ಗುಡುಕ್ತಾರೆ. ವಾರಾಂತ್ಯದ ಪಾಠಗಳನ್ನ ಅಶ್ವಿನಿ ಗೌಡ ಕಲಿಯೋದೇ ಇಲ್ಲ. ಇನ್ನು ಜಾಹ್ನವಿ ಕೂಡ ಇಷ್ಟು ದಿನ ಒಳ್ಳೆಯವರಂತೆ ನಟಿಸಿ ಈಗ ಮತ್ತೆ ಅದೇ ರಾಗ ಅದೇ ಹಾಡನ್ನ ಶುರು ಮಾಡಿರುವಂತೆ ಕಾಣ್ತಾ ಇದೆ. ಇಬ್ರು ಮತ್ತೆ ಒಂದಾಗಿದ್ದು ಜಾಹ್ನವಿ ಹಳೆ ಫಾರ್ಮ್ಗೆ ಮರಳಿದ್ದಾರೆ. ಜಾಹ್ನವಿಗೆ ಸುದೀಪ್ ಅವರ ವೀಕೆಂಡ್ ಕ್ಲಾಸ್ ಕಾಯ್ತಾ ಇದೆ ಅಂತ ನೆಟ್ಟಿಗರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಇನ್ನು ಇವರಿಬ್ಬರ ಈ ಹೊಸ ಚಾಳಿ ಹಳೆ ಚಾಳಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಮಾಡಿ ತಿಳಿಸಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ? ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ. ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ. ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನೂ ಕೊಡ್ತೀವಿ. ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ.